ಇವನ ಮನೇಲಿ ಎಷ್ಟು ಪಾರಿವಾಳ ಉಂಟಂತ ಗೊತ್ತುಂಟಾ? ಕಂಪ್ನಿಯಲ್ಲೊಂದು ಹುಡುಗ ಪರಿಚಯ ಅದ. ಅವ್ನು ಹೇಳಿದ ಬಾ ಮಂಗ್ಳೂರಿಗೆ ಒಮ್ಮೆ ಹೋಗಿ ಬರು ಅಂತ. ಅದಕ್ಕೆ ಇಬ್ಬರು ಸಹ ಟ್ರೈನ್ ಹತ್ತಿ ಮಂಗ್ಳೂರಿಗೆ ತಲುಪಿದ. 9 ಗಂಟೆಗೆ ಅವರ ಮನೆಗೆ ತಲುಪಿ ಚಾ ಕುಡ್ದಾಯ್ತು. ಎಲ್ಲರೂ ಅವರ ಮನೆ ಮೇಲೆ ಬಟ್ಟೆ ಒಣಗಿಸ್ಲಿಕ್ಕೆ ಜಾಗ ಮಾಡಿದ್ರೆ ಇವನು ಮಾತ್ರ ಪಾರಿವಾಳದ್ದು ಝೂನೇ ಮಾಡಿದ್ದಾರೆ. ಈ ಗೂಡಿನೊಳಗೆ ಉಂಟಲ್ಲ 30ರಿಂದ 40 ಪಾರಿವಾಳ ಉಂಟು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಹೆಣ್ಣು ಪಾರಿವಾಳ ಅಂತೆ. ಹಾಗೆ ನಾನು ಒಂದು ಪಾರಿವಾಳ ಕೈಯಲ್ಲಿ ಇಟ್ಕೊಂಡು ಸ್ನ್ಯಾಪ್ ಹಾಕಿದೆ ನೋಡಿ. ಮತ್ತೆ ನಾವು ಪ್ರಕೃತಿ ಸೌಂದರ್ಯ ನೋಡ್ಲಿಕ್ಕೆ ಹೊರಗಡೆ ಹೋದೆವು. ಆ ಕಡೆ ಈ ಕಡೆ ತೆಂಗಿನ ಮರ, ನಡುವಲ್ಲೊಂದು ರೋಡು, ಎಷ್ಟು ಚಂದ ಅಲ್ಲ. ಹಾಗೆ ಒಬ್ರು ಮರದಲ್ಲಿ ಕಲಿ ತೆಗಿತಿದ್ರು. ನಮಗೆ ಉಂಟಾ ಅಂತ ಕೇಳಿದೆ, ಅವ್ರು ಇಲ್ಲ ಅಂತ ಅಂದ್ರು. ಮಾರಿಯಮ್ಮ ಟೆಂಪಲ್ ನಲ್ಲಿ ಜಾತ್ರೆ ಆಗ್ತಿತ್ತು, ಅಲ್ಲಿಗೆ ಸಹ ಒಮ್ಮೆ ಹೋಗಿ ಬಂದೆವು. ಹೊರಗಡೆ ಈ ಶೆಕೆಗೆ ಫುಲ್ ಬೆವರಿ ಹೋಗಿದ್ದೆವು. ಅದಕ್ಕೆ ಸ್ವಲ್ಪ AC ತಗೊಳ್ಳಿಕ್ಕೆ ಫೋರಂ ಮಾಲಿಗೆ ಹೋದೆವು. ಒಳಗಡೆ ಹೋದ ಮೇಲೆ ಸುಮ್ನೆ ಯಾಕೆ ಇರುದಂತ ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದೆ. ನನ್ನ ಈ ಕ್ರಿಕೆಟಿಂಗ್ ಶಾಟ್ ನೋಡಿ ಗೌತಮ್ ಗಂಭೀರ್ 5 ಮಿಸ್ ಕಾಲ್ ಬಂದಿತ್ತಂತ. ಸಂಜೆ ಆಗುದೇ ತಡ, ಸುಲ್ತಾನ್ ಬತ್ತರೆಗೆ ಹೋಗಿ ಟಿಕೆಟ್ ತಕೊಂಡು ಬೋಟ್ ಅಲ್ಲಿ ಕೂತ್ಕೊಂಡು ತಣ್ಣೀರ್ ಬಾವಿ ಬೀಚ್ಗೆ ತಲುಪಿದೆ. ನಾವು ಬೀಚ್ಗೆ ತಲುಪುವಾಗ ಉಂಟಲ್ಲ, ಸೂರ್ಯ ಮಲಗ್ಲಿಕ್ಕೆ ರೆಡಿ ಆಗಿದ್ದ. ಅವನನ್ನು ನೋಡ್ಕೊಂಡು ಒಂದು ಪ್ಲೇಟ್ ಚರ್ಮುರಿ ತಿಂದು ಸ್ವಲ್ಪ ನೀರಿನಲ್ಲಿ ಆಟ ಆಡಿ ಸೀದಾ ಮನೆಗೆ ಹೊರಟೆವು. ಮತ್ತೆ ಸಿಗುವ ಆಯ್ತಾ?